ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಯವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಭಗವಂತ. ನೋಡಿ, ಮಾರ್ಚ್ ತಿಂಗಳಲ್ಲಿ ಹೇಗಿದೆ ಕುಂಭರಾಶಿಯವರಿಗೆ ಎಂಬುದನ್ನು ಕೂಡ ಗಮನಿಸೋಣ. ಕುಂಭರಾಶಿ ಧನಿಷ್ಠ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಇನ್ನು ಪೂರ್ವಭಾದ್ರ ನಕ್ಷತ್ರ 1-2-3ನೇ ಪಾದ. ಇವರು ವಿಡಿಯೋ ಮುಗಿಯವರಿಗೆ ಕೂಡ ನೀವು ಗಮನಿಸಿ. ಯಾಕಂದರೆ ಕುಂಭರಾಶಿಯವರಿಗೆ ಬಹಳ ಪರಿವರ್ತನೆಗಳು ಕೂಡ ಈ ತಿಂಗಳಲ್ಲಿದ್ದಾವೆ. ನಾವು ಹೇಳುವಂಥದ್ದು ಗೋಚಾರ ಫಲ ಹೇಳುವಂಥದ್ದು ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಅದೆಲ್ಲ ಸ್ವಲ್ಪ ವ್ಯತ್ಯಾಸವೂ ಕೂಡ ಆಗಬಹುದು. ಹಾಗಾಗಿ ಏನಂತಂದರೆ, ಜೀವನದಲ್ಲಿ ಅಭಿವೃದ್ಧಿ ಪಥೆಗೆ ಹೋಗ್ತಾ ಇರುವಂಥವ್ರು ನಾವೆಲ್ಲ ಯಾವುದೋ ಒಂದು ದಾರಿಯನ್ನು ನೋಡಿದ್ದು ಗೋಚಾರ ಫಲ ಬಹಳ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಕೆಲವು ಜನಕ್ಕೆ ನಾವು ಹೇಳುವಂಥದ್ದು ಆಗ್ತಾನೂ ಕೂಡ ಇಲ್ಲ, ಕಮೆಂಟ್ ಮಾಡ್ತಾ ಇದ್ದೀರಿ. ಆದರೆ ಮರೆಯದೆ ಓಂ ನಮಃ ಶಿವಾಯ ಅಂತ ಈ ತಿಂಗಳಲ್ಲಿ ಕಮೆಂಟ್ ಮಾಡಿ ಆ ಶಿವನ ನಾಮಸ್ಮರಣೆ ಮಾಡೋಣ. ವಿಶೇಷವಾಗಿ ಮಾರ್ಚ್ ತಿಂಗಳು ಅಂತಂದರೆ ಶಿವರಾತ್ರಿ ಹಬ್ಬ ಅಲ್ವಾ. ಹಾಗಾಗಿ ನಮಗೆ ಮಾಘ ಮಾಸದ ಕೊನೆಗೆ ಅನಂತರ ಪಾಲ್ಗುಣ ಮಾಸ ಸಿಗುವಂಥದ್ದು ಬಹಳ ಮುಖ್ಯವಾದಂಥದ್ದು. ಇನ್ನೇನು ಪಾಲ್ಗುಣ ಮಾಸ ಅಂದ ತಕ್ಷಣವೇ ಮುಂದೆ ಬರುವಂಥದ್ದು ಯುಗಾದಿ. ಹಾಗೆ ಯುಗಾದಿ ಸಂವತ್ಸರದ ಭವಿಷ್ಯಗಳನ್ನು ಕೂಡ ನೀವೆಲ್ಲ ನೋಡಲಿಕ್ಕಿದ್ದೀರಿ, ಗಮನಿಸ್ಲಿಕ್ಕಿದ್ದೀರಿ. ಫಸ್ಟು ಈ ಮಾರ್ಚ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಿರೋ ಅಂತ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಫಸ್ಟ್ ನಾವೆಲ್ಲ ಹೇಳೋಣ. ದೀರ್ಘಾಯುಷ್ಯ, ಸದಾರೋಗ್ಯ ಎಲ್ಲವನ್ನು ಕೂಡ ಭಗವಂತ ದಯಪಾಲಿಸಲಿ ಫಸ್ಟ್ ಬೇಡ್ಕೊಳ್ಳೋಣ. ಒಂದು 15 ಶುಭ ವಿಚಾರಗಳನ್ನು ಗಮನಿಸೋಣ ಏನಾಗಬಹುದು ಅಂತ. ನೋಡಿ, ಒಂದನೇದಾಗಿ ರಾಶಿಯಲ್ಲಿ ಶುಕ್ರ ಇದ್ದಾನೆ, ಬಹಳ ಮುಖ್ಯವಾಗಿ ಗಮನಿಸಬೇಕು. ಶುಕ್ರ, ಶನಿ, ಕುಜರಿದ್ದಾರೆ. ಕುಜನು ನಿಮ್ಮ ರಾಶಿಯಿಂದ ಚತುರ್ಥ ರಾಶಿ ನೋಡಲ್ಪಟ್ಟಿದ್ದಾನೆ, ಇನ್ನು ಶುಕ್ರನು ಸಪ್ತಮ ರಾಶಿ ನೋಡ್ತಾನೆ. ಹೀಗೆಲ್ಲ ಇದೆ. ಹಾಗಾಗಿ ನಿಮಗೇನು ಬಹಳ ಮುಖ್ಯವಾಗಿ ಅನಿರೀಕ್ಷಿತವಾದಂಥ ಧನಾಗಮನ ಆಗುವಂಥ ಚಾನ್ಸಸ್ ಇದೆ ಈ ತಿಂಗಳಲ್ಲಿ. ಇಲ್ಲ ಒಂದು ಕಡೆ ದುಡ್ಡು ಬರಲ್ಲ, ಆಗಲ್ಲ, ಈ ಕೆಲಸ ಸಿಗಲ್ಲ, ಅಥವಾ ನನ್ನ ಕೈಗೆ ಅಟಗಲ್ಲ ಅಂದ್ಕೊಳ್ತೀರಿ. ಅದರ ಅನಿರೀಕ್ಷಿತವಾಗಿ ದುಡ್ಡು ಬರುವಂಥ ಸಾಧ್ಯತೆಗಳು ಬಹಳ ಇದೆ ನಿಮಗೆ. ಹಾಗೆ ವಿವಾಹಕ್ಕೆ ತುಂಬ ಜನ ಪರದಾಡ್ತಾ ಇದ್ದೀರಿ. ಕುಂಭರಾಶಿಯವರು ವಿವಾಹ ಆಗ್ತಾ ಇಲ್ಲ, ತೊಂದರೆ ತಾಪತ್ರಗಳು ಏನೇನೋ ಯೋಚನೆ ಮಾಡ್ತಾ ಇದ್ದೀರಿ. ಅದರಿಂದ ತೊಂದರೆ ತಾಪತ್ರಗಳು ಪರಿಹಾರ ಆಗಿ ವಿವಾಹಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದರೆ ಮಾಘ ಮಾಸ ಆದ್ರಿಂದ ಪ್ರಯತ್ನ ಮಾಡಿ. ಮನುಷ್ಯ ಪ್ರಯತ್ನ ಮಾಡಲೇಬೇಕು. ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳ್ತಾರೆ ತಿಳಿದವರು. ಅರ್ಥ ಏನು? ನಮ್ಮ ಮನುಷ್ಯ ಪ್ರಯತ್ನ ನಾವು ಮಾಡೋದನ್ನು ಮಾಡ್ತಾ ಇರಬೇಕು. 7ನೇ ಇದನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಎಲ್ಲವನ್ನು ಕೂಡ ನನಗೆ ಸಿದ್ಧಿ ಆಗುತ್ತೆ, ನನ್ನ ಕೈಯಲ್ಲಿ ಆಗುತ್ತೆ, ನಾನೇ ಮಾಡ್ತೇನೆ ಹೇಳುವಂಥ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲ ಭಗವಂತನ ಮೇಲೆ ಭಾರವನ್ನು ಹಾಕಿ ದೈವಾನುಗ್ರಹ ಆಗಲಿ ಅಂಥೇಳಿ ಮುನ್ನಡೀತಾ ಇರಬೇಕು. ಹಾಗಾಗಿ ವಿವಾಹಕ್ಕೂ ಕೂಡ ಶುಭ ಇದೆ. ಅನಂತರ ಬಹಳ ಮುಖ್ಯವಾಗಿ ಚತುರ್ಥವನ್ನು ಕುಜ ನೋಡಲ್ಪಟ್ಟಿದ್ದಾನೆ ನೋಡಿ. ಹಾಗಾಗಿ ಏನೋ ಒಂದು ವ್ಯಾಜ್ಯ, ಏನೋ ಒಂದು ಕಿರಿಕಿರಿ, ಏನೋ ಒಂದು ಕಾನೂನಿನ ತೊಡಕುಗಳು, ಅಥವಾ ರಾಜಕೀಯ ಹೋರಾಟ ಮಾಡ್ತಾ ಇದ್ದೀರಿ, ಅದರಲ್ಲಿ ಯಾಕೋ ಏಳು ಬೀಳುಗಳು ಬಹಳ ಬರ್ತಾ ಇದೆ ಅಂಥವ್ರಿಗೆ ಕೂಡ ಶುಭ ಆಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ರಾಜಕೀಯದಲ್ಲಿ ಅನುಕೂಲ ಅನಾನುಕೂಲ ಎಲ್ಲವೂ ಕೂಡ ಇರುತ್ತೆ. ಆದರೆ ನಿಮಗೇನಾಗಿದೆ ಅಂತಂದರೆ, ನೋಡಿ, ರಾಶಿಯಲ್ಲಿ ಕೂತಂತಹ ಶನಿ ಇದ್ದಾನೆ, ನಿಮ್ಮ ಸ್ಥಿತಿಯನ್ನು ಮಂದಗತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಪರ್ಫೆಕ್ಟಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗುವಂಥ ಪ್ರಯತ್ನ ಆಗುತ್ತೆ. 4ನೇದಾದಂಥದ್ದು. 5ನೇದಾಗಿ ಬಹಳ ಮುಖ್ಯವಾಗಿ ನಿಮಗೆ ದೈವಾನುಗ್ರಹ ಇದೆ ನೋಡಿ, ತೃತೀಯ ಸ್ಥಾನದ ಗುರು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆಗಲ್ಲ ಹೇಳುವಂಥ ಕೆಲಸ ಈ ತಿಂಗಳಲ್ಲಿ ಆಗುತ್ತೆ. ಯಾಕಂದರೆ ಎಷ್ಟೋ ಸಲ ನಾವು ಆಗಲ್ಲ ಅಂದ್ಕೊಂಡೇ ಆಗುವಂಥದ್ದು ನಿಂತು ಹೋಗ್ತದೆ. ಆದರೆ ಈ ತಿಂಗಳಲ್ಲಿ ಕೆಲಸ ಕಾರ್ಯಗಳು ಆಗುವಂಥ ಚಾನ್ಸಸ್ಸು ಬಹಳ ಮಟ್ಟಿಗೆ ಇದೆ, ಬಹಳ ಜಾಸ್ತಿಯಾಗೂ ಕೂಡ ಇದೆ. ಹಾಗಾಗಿ ಇದು ಆಗುತ್ತೆ, ಇದು ಸಿಗುತ್ತೆ ಅಂತಲೂ ಕೂಡ ನಿಮಗೆ ಹೇಳಬಹುದು ನೀವು. ಮತ್ತು ಸ್ವಲ್ಪ ರೋಗ ರುಜಿನಗಳು ದೂರ ಆಗುವಂಥದ್ದು. ಯಾವಾಗ ನೋಡಿ ಈ ಶುಭಗ್ರಹಗಳು ರಾಶಿಗೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಪುಟ್ಟ ಮೆಡಿಸಿನ್ ಮಾಡ್ತೀರಿ, ಪುಟ್ಟ ಔಷಧೋಪಚಾರ ತೆಗೆದುಕೊಳ್ತೀರಿ, ಅದರಿಂದ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಹಾಗಾಗಿ ಆರೋಗ್ಯ ವಿಷಯದಲ್ಲಿ ಒಳ್ಳೆಯದು ಅಂತಲೇ ನಾವು ಹೇಳಬಹುದು. ಮತ್ತು ಒಡ ಹುಟ್ಟಿದವರಿಂದ ಬಹಳ ಅನುಕೂಲ ಮತ್ತು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ಪಡೀಲಿಕ್ಕಿದ್ದೀರಿ ನೀವು. ಎಷ್ಟೋ ಸಲ ಕೋರ್ಟು, ಕಚೇರಿ, ವ್ಯಾಜ್ಯ ಹೀಗೆ ಏನೇನೋ ಒಂದಷ್ಟು ಒದ್ದಾಟಗಳು ನಡೀತಾ ಇರ್ತದೆ. ಯಾಕಂದರೆ ಕಾನೂನಿನ ಸಹಕಾರ ಸಿಗುವುದಿಲ್ಲ. ಒಡ ಹುಟ್ಟಿದವರು ಸುಮ್ಮನೆ ಹೋಗ್ತಾರೆ, ಒಂದೊಂದು 5 ಗುಂಟೆ 10 ಗುಂಟೆ ಕೇಸ್ ಹಾಕ್ತಾರೆ. ಆ ಕೇಸಿಂದ ನಿಮ್ಮ ಹತ್ರ ಹೊರಗಡೆ ಬರಲಿಕ್ಕೂ ಆಗೋದಿಲ್ಲ, ಒಳಗಡೆ ಇರಲಿಕ್ಕೂ ಆಗಲ್ಲ. ಯಾಕಂದರೆ ಯಾರು ಇವತ್ತಿನ ಕಾಲದಲ್ಲಿ ಏನಂತಂದರೆ ಅವರವ್ರ ಕೆಲಸ ಅವರವ್ರು ನೋಡ್ತಾರೆ, ಇನ್ನೊಬ್ಬನ ಬಗ್ಗೆ ಯಾರೂ ಗಮನಿಸೋದಿಲ್ಲ. ಅಥವಾ ಈ ಒಂದು ಪ್ರಾಬ್ಲಮ್ ಆಗಿದೆಯಪ್ಪ, ಇದು ಸಾಲ ಮಾಡೋಣ ಅಂಥೇಳಿ ಯಾರೂ ಯೋಚನೆ ಮಾಡೋದಿಲ್ಲ. ಅಣ್ಣ ತಮ್ಮಂದ್ರೆ ಇಷ್ಟೆಲ್ಲ ಹೊಡೆದಾಡ್ತಾ ಇರ್ತಾರೆ, ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಸಣ್ಣ ಸಣ್ಣ ಭೂಮಿಯ ವ್ಯವಹಾರಕ್ಕೆ ಏನೋ ಒಂದು ಸೇರಿಸಿ ಕೂತ್ಕೊಂಡು ಮಾತಾಡೋಣ ಅಂತ ಯಾರೂ ಯೋಚನೆ ಮಾಡೋದಿಲ್ಲ ನೋಡಿ. ಅದಕ್ಕೆ ಹಿಂದೆ ತಿಳಿದವರು ಹೇಳಿದ್ರು, ನಮಗೆ ನಾವು ಗೋಡೆಗೆ ಮಣ್ಣಂತೆ, ಇದೇ ನಿಜವಾದಂಥದ್ದು ಅಂತ. ಅರ್ಥ ಏನು ಗೊತ್ತಾ? ನಮಗೆ ನಾವು ಅರ್ಥ ಏನು? ನಾವು ಏನೇ ಕೆಲಸ ಆಗಬೇಕು ಅಂದರೆ ನಾವೇ ಮಾಡಬೇಕು. ಈಗ ಇನ್ನೊಬ್ಬರು ಮಾಡ್ತಾನೆ ಅಂತಂದರೆ ಮಾಡಬಹುದು, ಬಿಡಬಹುದು.
ಹಾಗಾಗಿ ನಮಗೆ ನಾವೇ ಇರಬೇಕು. ಮತ್ತು ಶಾಶ್ವತವಾಗಿ ಗೋಡೆಗೆ ಮಣ್ಣೆ. ನಾವು ಇವತ್ತಿನ ದಿವಸ ಸಿಮೆಂಟ್ ಹಾಕಲಿ ಬೇರೆ ಹಾಕಲಿ ಏನೇ ಹಾಕಿದ್ರೂ ಕೂಡ ಗೋಡೆಗೆ ಮಣ್ಣೆ ಶಾಶ್ವತವಾದಂಥದ್ದು. ಅರ್ಥ ಏನಂತಂದರೆ ಆ ಮಣ್ಣು ಯಾವತ್ತೂ ಶಾಶ್ವತವಾಗಿ ಉಳಿತದೆ, ಶರೀರ ಇದ್ದಲ್ಲಿವರೆಗೂ ಮಣ್ಣು ಉಳಿತದೆ ಹೇಳುವಂಥದ್ದು. ಹಾಗಾಗಿ ಇವತ್ತಿನ ಕಾಲದಲ್ಲಿ ಒಳ್ಳೇದು ಮಾಡುವಂತಹ ಮನಸ್ಥಿತಿ ಕಡಿಮೆ ಇದ್ದಾರೆ ಜನ. ಹಾಗಾಗಿ ಒಡ ಹುಟ್ಟಿದವರು ನೀವೇ ಯೋಚನೆ ಮಾಡ್ಕೊಳ್ಬೇಕು, ನಾವೇ ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ಬೇಕು. ನಮಗೆ ಯಾರಪ್ಪ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ನಾನು ಬಹಳ ಜನಕ್ಕೆ ಈ ರಾಶಿಯವರಿಗೆ ಹೇಳಿದ್ದೇನೆ. ಅದರಲ್ಲೂ ಕೂಡ ರಾಶಿಯಲ್ಲಿ ಶನಿ ಮತ್ತು ಕುಜ ಎರಡೂ ಗ್ರಹಗಳು ಕೂಡ ಸೇರಿದಾಗ ಸ್ವಲ್ಪ ಯಾವುದೋ ಒಂದಷ್ಟು ವ್ಯಾಮೋಹ ಜಾಸ್ತಿ ಬರುತ್ತೆ. ಇದರಿಂದ ಏನೋ ಬಂದುಬಿಡುತ್ತೆ, ಅಥವಾ ಇದನ್ನು ಕೊನೆಗೆ ಏನಾಗ್ಬಿಡುತ್ತೋ ಏನೋ, ಅವನಿಗೆ ಮಕ್ಕಳಿದ್ದಾರೋ ಇಲ್ಲೋ, ಹೀಗೆ ಏನೇನೋ ಬೇಡದೇ ಇರುವಂಥ ಯೋಚನೆಗಳೆಲ್ಲ ಬಂದುಬಿಡುತ್ತೆ. ಹಾಗಾಗಿ ಆದಷ್ಟು ನೀವೇನಂತಂದರೆ ನಿಮಗೆ ನೀವೇ ಉತ್ತರ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ನಿಮಗೆ ನಾವೇ ಸರಿಯಾಗಿ ಎಲ್ಲ ಮಾಡ್ಕೊಳ್ಬೇಕು. ಇದು ನಮ್ಮ ರಕ್ತ ಸಂಬಂಧದವರು, ನಮ್ಮ ಅಣ್ಣ ತಮ್ಮಂದರು, ನಾವು ಸರಿಯಾಗಿ ಹೋಗಬೇಕು ಹೇಳುವಂತಹ ಆ ಮನಸ್ಥಿತಿ ನೀವೇ ಜಾಸ್ತಿ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ಬೇಕು. ಹಾಗಾಗಿ ಒಡ ಹುಟ್ಟಿದವರಿಂದ ಶುಭ ಅಂತ ಹೇಳ್ತೇನೆ. ನೀವು ಆದಷ್ಟು ಅಂತಹ ತೊಂದರೆ ಇದ್ದಂಥವರ ಕುಟುಂಬದಲ್ಲಿ ಸೇರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಒಡ್ಕೊಳ್ಳುವಂಥದ್ದು ಸುಲಭ, ಪುನಃ ಸೇರುವಂಥದ್ದು ಭಾರಿ ಕಷ್ಟ. ನೋಡಿ, ಕನ್ನಡಿ ಕೆಳಗಡೆ ಬಿದ್ದರೆ ಒಡೆದು ಬಿಡುತ್ತದೆ. ಅದನ್ನು ಸೇರಿಸೋದು ಎಷ್ಟು ಕಷ್ಟ ಅಲ್ವಾ, ಸುಲಭವಾಗುತ್ತೆ. ಹಾಗಾಗಿ ಆದಷ್ಟು ಒಡ ಹುಟ್ಟಿದವರನ್ನು ಪುನಃ ಒತ್ತಿ ಹೇಳ್ತೇನೆ. ಯಾವಾಗ ಕೂಡ ಪಾಪಗ್ರಹಗಳು ಶನಿ ಕುಜರು ಎಲ್ಲಿ ರಾಶಿಗೆ ಬರ್ತಾರೋ ಆವಾಗ ಕುಟುಂಬಕ್ಕೆ ಸಮಸ್ಯೆ ಬರುತ್ತದೆ, ಕುಟುಂಬದಲ್ಲಿ ಏನೋ ಕಿರಿಕಿರಿ ಬರುತ್ತೆ. ಹಾಗಾಗಿ ಇದ್ದವರು ಸರಿ ಮಾಡಿಕೊಳ್ಳಿ, ಇಲ್ಲ ಅಂತಾದರೆ ಸಮಾಧಾನವಾಗಿ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ವಾಹನದ ಲಾಭ, ಶುಕ್ರನು ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಹಳೆಯ ವಾಹನ ಇದ್ದರೆ ಅದನ್ನು ಚೇಂಜ್ ಮಾಡುವಂಥದ್ದು, ಹೊಸ ವಾಹನ ಪಡ್ಕೊಳ್ಳುವಂಥದ್ದಾಗುತ್ತೆ. ವಾಹನದಲ್ಲಿ ಲಾಭ ಆಗುವಂಥ ಅವಕಾಶಗಳು ಕೂಡ ಆಗುತ್ತೆ. ಮತ್ತು ಬ್ಯಾಂಕ್ ಲೋನ್ ಸೌಲಭ್ಯ ಸಿಗುತ್ತೆ. ಎರಡನೇ ರಾಶಿಯಲ್ಲಿ ರವಿ ಇದ್ದಾನೆ ನೋಡಿ. ಹಾಗಾಗಿ ಬ್ಯಾಂಕಿನ ಸಾಲ ಸೌಲಭ್ಯಗಳು ಸಿಗುವಂಥದ್ದು, ಸಮಾಧಾನ ಆಗುವಂಥದ್ದು, ಇಲ್ಲ ಒಂದು ಕಡೆ ನಮಗೆಲ್ಲ ಒಳ್ಳೆಯದಾಗತ್ತೆ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸುವಂಥದ್ದು, ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಲೋನು ಕೂಡ ಸಿಗುವಂಥದ್ದಾಗತ್ತೆ. ಮತ್ತು ಧಾರ್ಮಿಕ ವ್ಯಕ್ತಿಗಳಿರಬಹುದು, ಸ್ವಸಹಾಯಕ ಸಂಘ ನಡೆಸ್ತಾ ಇದ್ದಂಥವ್ರು ಇರಬಹುದು, ಮತ್ತು ಯಾವುದೋ ಒಂದು ಟ್ರಸ್ಟನ್ನು ಮಾಡಬೇಕು ಕೊಡುವಂಥದ್ದು ಇರಬಹುದು. ಅವರಿಗೆಲ್ಲ ಈ ತಿಂಗಳಲ್ಲಿ ಬಹಳ ಶುಭ ಇದೆ. ಯಾಕಂದರೆ ನಿಮಗೆ ಆ ದೇವತಾನುಗ್ರಹದಿಂದ ನಿಮ್ಮ ಕೈಗೆ ಒಳ್ಳೆ ರೀತಿಯಾದಂಥ ಅವಕಾಶಗಳಾಗುತ್ತೆ. ಯಾಕಂದರೆ ಜನರ ಸಹಾಯ ಸಹಕಾರ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಕೂಡ ಬೇಕಾಗುತ್ತೆ. ಅಂಥ ಸಹಾಯ ಸಹಕಾರಗಳು ಕೂಡ ಸಿಗುವಂಥದ್ದಾಗುತ್ತೆ. ತಾಯಿಯ ಆಶೀರ್ವಾದ ಇದು ಬಹಳ ಮುಖ್ಯವಾಗಿ ನಿಮ್ಮ ರಾಶಿಯವರಿಗೆ. ನೋಡಿ, ಇದು ಕೂಡ ಆಗಿದೆ. ನಿಮಗೆ ಕುಜ ಮತ್ತು ಶನಿ ಬಂದಿದ್ದಾರೆ. ಹಾಗಾಗಿ ತಂದೆ ತಾಯಿಯಲ್ಲಿ ಕಿರಿಕಿರಿ ಆಗುವಂಥದ್ದು, ಅವರನ್ನು ನೋಡ್ಕೊಳ್ಳುವಂಥ ವಿಷಯದಲ್ಲಿ ನಿಮ್ಮ ಕೈಯಲ್ಲಿ ಸರಿಯಾಗಿ ಮಾಡಲಿಕ್ಕೆ ಆಗದೇ ಇದ್ದಂಥದ್ದು. ಸಮಯ ಇಲ್ಲ ಬಿಡಿ, ಯಾರಿಗೂ ಇಲ್ಲ ಇವತ್ತು ನಿಮಿಷ ಸಮಯ. ನಾವೊಂದು 20 ನಿಮಿಷ 15 ನಿಮಿಷ ವೀಡಿಯೋ ಮಾಡಿದರೆ ಆ ವಿಡಿಯೋ 3 ನಿಮಿಷ 4 ನಿಮಿಷ ನೋಡ್ತಾರೆ. ಅಂದರೆ ಎಷ್ಟೇ ಇದ್ದರೂ ಕೂಡ ನಮಗೆ ಬೇಕಾದಂಥ ವಿಷಯದಲ್ಲಿ ಕೆಲವೊಂದಷ್ಟು ನಾವು ಸಮಯ ಹಾಕಲೇಬೇಕು. ಆ ಸಮಯ ಹಾಕಿದಾಗ ಮಾತ್ರ ಸರಿಯಾದಂಥದ್ದಾಗುತ್ತೆ. ಇವತ್ತು ಗಿಡ ನೆಟ್ಟು ನಾಳೆಗೆ ಹಣ್ಣು ಕೊಡುವಂಥ ಸಾಧ್ಯತೆಗಳು ಇಲ್ಲ. ಹಾಗಾಗಿ ಭಾಳ ಜಾಗ್ರತೆ ವಹಿಸ್ಕೊಳ್ಬೇಕು. ತಾಯಿಯ ಆಶೀರ್ವಾದ ಅಂತ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಎಲ್ಲ ಅಭಿವೃದ್ಧಿ ಕೆಲಸದಲ್ಲೂ ನೀವು ಮುಂದೆ ಹೋಗುವಂಥದ್ದು. ಯಾಕಂದರೆ ಎಷ್ಟೋ ಸಲ ನಾವು ಕೆಲಸ ಕಾರ್ಯ ಮಾಡ್ತಾ ಇರ್ತೇವೆ, ಅಭಿವೃದ್ಧಿಯಲ್ಲಿ ಮುಂದೆ ಹೋಗುವಂಥದ್ದಿಲ್ಲ. ಆದರೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಮುಂದೆ ಹೋಗುವಂಥದ್ದು, ಒಳ್ಳೆಯದಾಗುವಂಥದ್ದಾಗುತ್ತೆ. ಹಾಗೆ ಅಭ್ಯುದಯ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಅಭ್ಯುದಯ, ಎಲ್ಲದಲ್ಲೂ ಅಭ್ಯುದಯ. ಕೆಲಸ ಇರಬಹುದು, ಮನೆ ಇರಬಹುದು, ವ್ಯವಹಾರ ಇರಬಹುದು, ಬಿಸ್ನೆಸ್ ಇರಬಹುದು, ಎಲ್ಲ ಅಭ್ಯುದಯದ ಕಡೆ ನೀವು ಹೋಗ್ತೀರಿ. ಬೇರೆಯವ್ರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನಿಮಗೆ ಮಾತ್ರ ಅಭ್ಯುದಯದ ಕಡೆ ನೀವು ಹೋಗ್ತೀರಿ. ಯಾವತ್ತೂ ಕೂಡ ನಾನು ಹಿಂದೆ ಹೇಳಿದಾಗೆ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತ ಭಗವದ್ಗೀತೆಯಲ್ಲಿ ಬರುತ್ತದೆ. ಹಾಗಾಗಿ ನಾವೇನು ಮಾಡಬೇಕು, ರಾಶಿಗೆ ಶನಿ ಬಂದಾಗ ನಮ್ಮನ್ನು ಭಗವಂತ ಬಹಳ ಪರೀಕ್ಷೆ ಮಾಡ್ತಾನೆ. ಕೊಟ್ಟು ನೋಡ್ತಾನೆ, ಕೊಡದೇನೂ ನೋಡ್ತಾನೆ. ಬಹಳ ದುಡ್ಡಿದ್ದಾಗ ಇವನು ಹೇಗೆ ಮಾಡ್ತಾನೆ, ದುಡ್ಡು ಇಲ್ಲದೇ ಇದ್ದಾಗ ಇವನು ಹೇಗೆ ಮಾಡ್ತಾನೆ, ಇವನ ಮನಸ್ಥಿತಿ ಹೇಗಿದೆ ನನ್ನಲ್ಲಿ ಅಂಥೇಳಿ ಭಗವಂತ ಪರೀಕ್ಷೆ ಮಾಡ್ತಾನಂತೆ. ಈಗ ನಿಮ್ಮ ಪರೀಕ್ಷೆ ನಡೀತಾ ಇರುವಂಥ ಒಂದು ಕಾಲ ಇದು. ಹಾಗಾಗಿ ನೀವು ಭಗವಂತನ ಮೇಲೆ ವಿಶೇಷವಾದಂಥ ಭಾರವನ್ನು ಹಾಕ್ಕೊಂಡು ಭಗವಂತ ಎಲ್ಲ ನಡೆಸ್ತಾನೆ. ಯಾಕಂದರೆ ಆ ಫಲದ ಬಗ್ಗೆ ಜಾಸ್ತಿ ಗಮನಿಸ್ತಾ ಹೋಗ್ಲಿಕ್ಕೆ ಹೋಗಬೇಡಿ. ಆ ಫಲವನ್ನು ಭಗವಂತನ ಮೇಲೆ ಹಾಕ್ತಾ ಅಭ್ಯುದಯದ ಕಡೆಗೆ ನೀವು ಹೆಜ್ಜೆ ಇಡ್ತಾ ಹೋಗಬೇಕು. ಆ ದಾಪುಗಾಲಿದೆಯಲ್ಲ ನಿಮ್ಮನ್ನು ಒಳ್ಳೇದು ಮಾಡ್ತದೆ. ಎಷ್ಟೋ ಸಲ ನಾವೇನು ಮಾಡ್ತೇವೆ, ಗಿಡ ನೆಡುವಾಗೆ ಎಷ್ಟು ಕೆಜಿ ಅಡಿಕೆ ಸಿಗುತ್ತೆ ಅಂತ ನೋಡ್ತೇವೆ, ಎಷ್ಟು ತೆಂಗಿನಕಾಯಿ ಆಗುತ್ತೆ ನೋಡ್ತೇವೆ, ಎಷ್ಟು ತರಕಾರಿಗಳು ಸಿಗ್ಬೋದು ನೋಡ್ತೇವೆ. ಹಾಗೆ ಜಾಸ್ತಿ ನೋಡ್ಲಿಕ್ಕೆ ಹೋಗಬಾರ್ದು. ಜಗತ್ತಿನಲ್ಲಿ ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಇದು ಬಹಳ ಎಲ್ಲರಿಗೂ ಕೂಡ ಹೇಳುವಂಥದ್ದು. ಅದರಲ್ಲಿ ಈ ರಾಶಿಯವರಿಗೆ ಹೆಚ್ಚಿನದಾಗಿ ನಾನು ಹೇಳುವಂಥದ್ದು, ಶತ್ರು ಭಯ ಪರಿಹಾರ ಆಗುತ್ತೆ. ಶತ್ರುಗಳಿಂದ ಸಮಸ್ಯೆಗಳು, ಶತ್ರುಗಳಿಂದ ಕಿರಿಕಿರಿಗಳು ಪರಿಹಾರ ಆಗ್ತದೆ. ಮತ್ತು ಸ್ವಲ್ಪ ರೋಗ ರುಜಿನಗಳ ಬಗ್ಗೆ ಈ ತಿಂಗಳಲ್ಲಿ ಜಾಸ್ತಿ ವಹಿಸ್ಕೊಳ್ಬೇಕು ನೀವು. ಅಂದರೆ ನೋಡಿ, ಬಾಡಿ ಹೀಟ್ ಆಗುವಂಥದ್ದು, ಇದ್ದಕ್ಕಿದ್ದಾಗ ಏನೋ ಒಂದು ಔಷಧೋಪಚಾರ ತೆಗೆದುಕೊಂಡ್ರೆ ನಿಮ್ಮ ಬಾಡಿಯಲ್ಲಿ ರಿಯಾಕ್ಷನ್ ಆಗುವಂಥದ್ದು, ಅಲರ್ಜಿ ಆಗುವಂಥದ್ದು. ಮತ್ತು ಇದ್ದಕ್ಕಿದ್ದ ಹಾಗೆ ನೋಡಿ, ಶನಿ ಮತ್ತು ಶುಕ್ರರಿದ್ದಾರೆ. ಶರೀರದಲ್ಲಿ ಧಾತುಗಳು ಅಂತಿರ್ತದೆ, ಸಪ್ತವಿಧ ಧಾತುಗಳು ಅಂತ. ಶರೀರದಲ್ಲಿ ಧಾತುಗಳು ಹೋಗುವಂತಹದ್ದು ಹೀಗೆಲ್ಲ ನಿಮ್ಗೆ ಆಗುತ್ತೆ. ಧಾತುಗಳು ಅಂತ ಪದ ಕೇಳಿರಲಿಕ್ಕಿಲ್ಲ ನೀವು.
ಅದೆಲ್ಲ ಸರ್ಚ್ ಮಾಡಿ ಸಿಗುತ್ತೆ, ಅದು ಶುದ್ಧ ಸಂಸ್ಕೃತ ಪದ. ಹಾಗೆ ಮಂಗಲ ವಾತಾವರಣಗಳು ನಿಮ್ಮ ಮನೇಲಿ ಉಂಟಾಗುವಂಥ ಸಾಧ್ಯತೆಗಳು, ಎಷ್ಟೋ ಕಷ್ಟ ನಷ್ಟಗಳೆಲ್ಲ ಇದೆ, ಅದೆಲ್ಲ ಒಂದು ಕಡೆ ಮಂಗಲವಾಗುವಂಥದ್ದು, ಎಲ್ಲ ಒಂದು ಕಡೆಗೆ ಮನೆಯಲ್ಲೆಲ್ಲ ಇದೆ. ಮನೇಲಿ ಯಾವುದೋ ಒಂದು ಸಣ್ಣ ಸೈಕಲ್ ತಗೊಂಬಂದರೆ ಒಂದು ಒಳ್ಳೆಯದೇ ನಾನು ಹೇಳುವಂಥದ್ದು. ಮಕ್ಕಳು ಆಡುವಂಥ ಸೈಕಲಿಗೆ ಇವತ್ತು 25-30 ಸಾವಿರ ಇದೆ, 15 ಸಾವಿರದ ಮೇಲಿದೆ ಅಲ್ವಾ. ಹಾಗಾಗಿ ಇವತ್ತಿನ ಕಾಲಕ್ಕೆ ನಾವು ಬೈಕು ಕಾರು ದೊಡ್ಡ ದೊಡ್ಡ ವಾಹನ ನೋಡ್ತೇವೆ, ಸೈಕಲ್ ಬಗ್ಗೆನೂ ನಾವು ಕಳಜಿರಬೇಕು. ಮಕ್ಕಳಿಗೆ ಒಂದು ಸೈಕಲ್ ತಂದು ಕೊಟ್ಟರು ಕೂಡ ಅದಕ್ಕೆ ಪೂಜೆ ಮಾಡಿ ನೀವು, ಸಣ್ಣದು ಹೇಳುವಂಥ ಭಾವನೆ ಮಾಡಲಿಕ್ಕೂ ಬಿಡೋದು ಒಂದು ಮನೆಗೆ ಶುಭವಾದಂಥದ್ದೇ, ಒಂದು ಅತಿಥಿಯೇ ನಾನು ಹೇಳುವಂಥದ್ದು. ಪ್ರತಿಯೊಂದು ನಮ್ಮ ಕಾಲಕ್ಕೆ ಯಾವ್ಯಾವುದು ಬರಬೇಕು, ಯಾಕಂದರೆ ನಾವು ನಡ್ಕೊಂಡು ಸ್ಕೂಲಿಗೆ ಹೋಗಿರ್ಬೋದು, ಇವತ್ತಿನ ಕಾಲದಲ್ಲಿ ಎಲ್ಲ ಬದಲಾವಣೆಗಳಾಗಿದೆ. ಹಾಗಾಗಿ ಆ ಬದಲಾವಣೆಗಳು ಅದ್ರ ಜೊತೆಗೆ ನಾವು ಹೋಗಬೇಕು, ಏನೂ ಮಾಡಲಿಕ್ಕಾಗೋದಿಲ್ಲ. ಮತ್ತು ದೊಡ್ಡದಾದಂತಹ ಗುಡ್ಡ ಉದಾಹರಣೆ ತೆಗೆದುಕೊಳ್ತೇನೆ, ಆ ಗುಡ್ಡಕ್ಕೆ ನಾವು ತೆಗೆದುಕೊಂಡು ದಾಟಿಕೊಂಡು ಮುಂದೆ ಹೋಗಬೇಕು. ನಮ್ಮ ಕೈಯಲ್ಲಿ ಅಶಕ್ತಿ, ದುಡ್ಡಿನ ಶಕ್ತಿ ಇಲ್ಲ, ಜನಬಲ ಇಲ್ಲ, ಎಲ್ಲವೂ ಕೂಡ ಇದೆ. ಆದರೆ ಬಹಳ ಮುಖ್ಯವಾಗಿ ಸ್ಥಿತಪ್ರಜ್ಞನಾಗಿ ಇದ್ದರೆ ಈ ತಿಂಗಳಲ್ಲಿ ನೀವು ಅದನ್ನು ದಾಟಿ ಹೋಗ್ಬೋದು. ಸ್ಥಿತಪ್ರಜ್ಞ ಅಂತಂದರೆ ಅದರ ಬಗ್ಗೆ ಆಲೋಚನೆ, ಅದನ್ನು ನಾನು ದಾಟಿ ಹೋಗಬೇಕು. ಒಂದೇ ದಿವಸ 5 ಮೆಟ್ಲು ಹತ್ತಿ ಹೋದರೂ ಕೂಡ 5 ಮೆಟ್ಲೆ ಜಾಸ್ತಿಯಾಗಿ ಹೋಗ್ಬಿಡ್ಬೋದು. ನೀವು ಇದನ್ನು ಗಮನಿಸ್ಕೊಳ್ಳಿ. ಹಾಗಾಗಿ ಸ್ಥಿತಪ್ರಜ್ಞರಾಗಿ ಕುಂಭರಾಶಿಯವರು ಇರುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಸದಾ ಚಂಚಲ ಸ್ವಭಾವ ಬರುತ್ತೆ, ಅದನ್ನು ಸ್ವಲ್ಪ ಏಕಾಗ್ರತೆ ಕಡೆಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿ. ಕೆಲಸ ಸಿಗುವಂಥ ಚಾನ್ಸಸ್, ಯಾಕಂದರೆ ಶುಕ್ರ ರಾಶಿಗೆ ಬಂದ ತಕ್ಷಣವೇ ಆ ಕೆಲಸ ತಪ್ಪೋದಂಥದ್ದು, ಇಂಟ್ರೋ ಫೇಲ್ ಆದಂಥದ್ದು ಅಥವಾ ವಿವಾಹಕ್ಕೆ ಫೇಲ್ ಆದ್ದು ಇದೆಲ್ಲ ಸರಿ ಮಾಡ್ತಾನೆ. ನಿಮ್ಮನ್ನು ತೀರಾ ನೆಲಕ್ಕೆ ಬೀಳಲಿಕ್ಕೆ ಬಿಡೋದಿಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಆ ಶುಭಗ್ರಹಗಳು ರಾಶಿಗೆ ಬರ್ತಾ ಇರ್ತಾರೆ. ರಾಶಿಗೆ ಶುಭಗ್ರಹಗಳು ಬಂದಾಗ ಕೇಂದ್ರಗಳನ್ನು ನೋಡ್ತಾ ಇರ್ತಾರೆ. ಹಾಗಾಗಿ ಅದು ಕೂಡ ಒಳ್ಳೆಯದಾದಂಥದ್ದು. ರವಿ ಮತ್ತು ಶುಕ್ರನ ದೃಷ್ಟಿ ಒಳ್ಳೆಯದಲ್ಲ, ಆದರೆ ಕೇವಲ ಶುಕ್ರನ ದೃಷ್ಟಿ ಒಂದೇ ಇದ್ದರೆ ಒಳ್ಳೆಯದು ನಿಮ್ಗೆ. ಹಾಗಾಗಿ ಒಳ್ಳೆಯದಾಗುವಂಥ ಸಾಧ್ಯತೆಗಳು, ಕಳವಳಗಳು ದೂರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ನೀವೇನಪ್ಪ ಧಾರ್ಮಿಕ ಕೇಂದ್ರಗಳಿಗೆ ಹೋಗುವಂಥದ್ದು, ಸ್ವಲ್ಪ ಮೆಡಿಟೇಷನ್ ಮಾಡುವಂಥದ್ದು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮನ್ನು ನಾವೇ ಜಾಗ್ರತೆ ಮಾಡಿಕೊಳ್ಳುವಂಥದ್ದು. ಯಾಕಂದರೆ ಬೇರೆಯವರು ಜಾಗ್ರತೆ ಮಾಡಲಿಕ್ಕೆ ಯಾರೂ ಬರೋದಿಲ್ಲ, ನಮ್ಮನ್ನು ನಾವೇ ಜಾಗ್ರತೆ ಮಾಡ್ತಾ ಹೋಗಬೇಕು. ನೋಡಿ, ಈ ತಿಂಗಳಲ್ಲಿ ವಿಶೇಷವಾಗಿ 8ನೇ ತಾರೀಕು ಶಿವರಾತ್ರಿ ಇದೆ. ಇಷ್ಟ ಆಗುತ್ತೋ ಅಷ್ಟು ನೋಡಿ, 8ನೇ ತಾರೀಕಿಗೆ ಶಿವರಾತ್ರಿ ಇದೆ. ಹಾಗಾಗಿ ಶಿವನನ್ನು ಎಡೆಬಿಡದೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದು ಬಹಳ ಒಳ್ಳೆಯದಾದಂಥದ್ದು. 9ನೇ ತಾರೀಕು ಶನೇಶ್ವರ ಜಯಂತಿ ಇದೆ. ಯಾಕಂದರೆ ನಿಮಗೆ ಜನ್ಮ ಶನಿ ಇದೆ. ಹಾಗಾಗಿ ಈಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶನೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇನ್ನು 24ನೇ ತಾರೀಕಿಗೆ ಚತುರ್ದಶಿ ಇದೆ, ಮತ್ತು 25 ಹುಣ್ಣಿಮೆ ಇದೆ. ಇದೆರಡೂ ಕೂಡ ನಾವು ಸಣ್ಣ ಪುಟ್ಟ ಪರಿಹಾರಗಳನ್ನು, ಪೂಜೆಗಳನ್ನೆಲ್ಲ ಮಾಡಿಕೊಳ್ಳೋ ಒಳ್ಳೆಯದಾದಂಥದ್ದು. ನಕ್ಷತ್ರ ಪರಿಹಾರಗಳೇನಿದೆ, ಧನಿಷ್ಠ ನಕ್ಷತ್ರ 3, 4ನೇ ಪಾದ. ನೀವೇನಿಲ್ಲ, ಶಿವನಾಮಸ್ಮರಣೆ ಮಾಡ್ತಾ ಬನ್ನಿ. ನಮಃ ಶಿವಾಯ ಅಂತೇಳಿ ಶಿವನ ನಾಮಸ್ಮರಣೆ ಮಾಡ್ತಾ ಇರೋದು, ಶಿವನನ್ನು ಬೇಡ್ಕೊಳ್ತಾ ಇರೋದು. ಏನಾದರೂ ಪರಮಾತ್ಮ ಈಗೆಲ್ಲ ಕೊಟ್ಟದ್ದೆಲ್ಲ ನಿಂದೇ ಪ್ರಸಾದ ಅಂತೇಳಿ ತಿಳ್ಕೊಂಡು ಹೋಗುವಂಥದ್ದು. ಏನೇ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಏನಾದರೂ ಕೂಡ ಶಿವನ ಮೇಲೆ ಭಾರ ಹಾಕುವಂಥ ಪ್ರಯತ್ನ ಮಾಡಿ. ಧನಿಷ್ಠ ನಕ್ಷತ್ರ 3, 4ನೇ ಪಾದದವರು, ಈ ರಾಜಕೀಯ ವ್ಯಕ್ತಿಗಳು ಈ ನಕ್ಷತ್ರದ ಬಾರಿ ಹುಷಾರಿಕೆಂದಿರಬೇಕು. ಮತ್ತು ಹಣವನ್ನು ಕೊಡುವಂಥ ಪ್ರಯತ್ನ ಬೇಡ ಈ ರಾಶಿಯವರು. ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಸಿದವರಿಗೆ ಊಟ ಕೊಡುವಂಥ ಪ್ರಯತ್ನವನ್ನು ಮಾಡಿ. ಅಥವಾ ಶಿವರಾತ್ರಿ ಬಂದಿದೆ ನೋಡಿ, ಏನಾದರೂ ಅವಕಾಶ ಆದರೆ ಹಿಂದಿನ ದಿವಸವೋ ಆ ದಿವಸವೋ ಮರು ದಿವಸವೋ ಪ್ರಸಾದಕ್ಕೆ ನಿಮ್ಮ ಕೈಲಾದಂಥ ಸೇವೆ ಮಾಡುವಂಥ ಪ್ರಯತ್ನ ಮಾಡಿ. ಇನ್ನು ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಂಬೆ ಹೂವು ಎಲ್ಲರೂ ಕೂಡ ನೋಡಿರ್ತೀರಿ. ನಿಮ್ಮಲ್ಲಿರುವಂಥ ಈಶ್ವರನಿಗೆ ತುಂಬೆ ಹೂವನ್ನು ಹಾಕಿ ನಮಃ ಶಿವಾಯ ಅಂತೇಳಿ ಕಮೆಂಟ್ ಮಾಡಿ, ನಮಃ ಶಿವಾಯ ಜಪವನ್ನು ಮಾಡಿ. ಶಿವರಾತ್ರಿ ದಿವಸ ನೀವು ಏನಿಲ್ಲ, ಈ ಕುಂಭರಾಶಿಯವರು ನಿಮ್ಗೆ ಒಳ್ಳೆಯದಾಗಬೇಕು, ಗಟ್ಟಿಯಾಗಬೇಕಾ, ಶಿವನನ್ನು ಗಟ್ಟಿ ಹಿಡ್ಕೊಳ್ಬೇಕು ಅನನ್ಯವಾಗಿ. ನಿನ್ನನ್ನು ಹೊರತು ಯಾರೂ ಇಲ್ಲ ಅಂಥೇಳಿ ಬೇಡಿರ ಕಣ್ಣಪ್ಪನ ಭಕ್ತಿಯನ್ನು ನೋಡಿರ್ಬೋದು ನೀವು ಅಲ್ವಾ. ತನ್ನನ್ನು ಕಣ್ಣನ್ನೇ ತೆಗೆದು ಆ ಈಶ್ವರನಿಗೆ ಸಮರ್ಪಣೆ ಮಾಡ್ತಾನೆ. ಆ ರಾವಣ ತನ್ನ 10 ತಲೆಯಲ್ಲಿರುವಂತಹ ಕೆಳಗಡೆ ಶರೀರದಲ್ಲಿರುವಂಥ ನರವನ್ನೇ ತೆಗೆದು ತಂಬುರಿಯಾಗಿ ಬಾರಿಸ್ತಾನೆ ರಾವಣ ಅಲ್ವಾ. ಹಾಗಾಗಂತಹ ಆ ಭಕ್ತಿಯ ಪರಾಕಾಷ್ಠೆದಲ್ಲ, ಭಗವಂತನು ಒಲಿದು ಬರ್ತಾನೆ. ನಮ್ಮಲ್ಲಿ ಏನಂದರೆ ಅಂಥ ಭಕ್ತಿಯೂ ಇಲ್ಲ, ಭಾವನೆಯೂ ಇಲ್ಲ. ನಮಗೆ ಒಂದೇನಪ್ಪ ಗೊತ್ತಿದೆ ಅಂತಂದರೆ ಇದು ಆಗಲ್ಲ, ಇದು ಸಿಗಲ್ಲ, ಇದೇ ನಾವು ಫಸ್ಟು ನೋಡ್ಕೊಂಡ್ಬಿಡ್ತೇವೆ. ಯಾವುದೇ ಇದ್ರೂ ಒಂದು ದಿವಸ ದೇವಸ್ಥಾನಕ್ಕೆ ಹೋಗ್ತೇವೆ, ಅದು 10 ನಿಮಿಷ, 10 ನಿಮಿಷದಲ್ಲಿ 1 ನಿಮಿಷ, ಮಿಕ್ಕಿದ್ದು 9 ನಿಮಿಷ ಬೇರೆ ಕಡೆಗೇ ಇರ್ತದೆ, ಒಂದು ಫೋನಲ್ಲಿ ಇರುತ್ತೆ, ಎಲ್ಲೋ ಇರುತ್ತೆ. ಇದೆಲ್ಲ ಆಗಲ್ಲ, ಅಲ್ಲಿ ಬಿಟ್ಟುಬಿಡ್ತೇವೆ. ಹಾಗಲ್ಲ, ಯಾವುದನ್ನಾದರೂ ನಿರಂತರವಾಗಿ ಮಾಡಿದಾಗ ಮಾತ್ರ ಅದು ಫಲವಾಗುತ್ತೆ. ಮತ್ತು ಇದು ಕರ್ಮದಿಂದ ಬಂದಂಥ ಶರೀರ. ಒಂದು ದಿವಸ ನೀವು ಮಾಡಿದ ತಕ್ಷಣ ಏನು ಬದಲಾವಣೆಯೂ ಆಗುವುದಿಲ್ಲ. ನಿರಂತರವಾಗಿ ಮಾಡಿದಾಗ ನಿರಂತರ ಶರೌಘೇಣ ಅಂತ ಯುದ್ಧ ಮಾಡುವಾಗ ನೀವೆಲ್ಲ ಕೇಳಿರ್ತೀರಿ, ನಿರಂತರವಾದಂಥ ಯುದ್ಧಗಳು ನಡೀತಾ ಇತ್ತು. ಹಾಗೆ ಒಂದು ದೇವತೆಗಳು, ರಾಕ್ಷಸರು ಹೀಗೆಲ್ಲ ಗೆಲ್ತಾಯಿದ್ರು. ಹಾಗಾಗಿ ನಾನು ಹೇಳುವಂಥದ್ದು, ನಿರಂತರವಾಗಿ ಶ್ರಮಪಟ್ಟು ಮಾಡಿ, ಶಿವನ ನಾಮಸ್ಮರಣೆ ಮಾಡಿ, ಶಿವನ ಒಳ್ಳೇದು ಮಾಡಲಿ. ನೀವು ಕಷ್ಟದಲ್ಲಿ ಇದ್ದೀರಿ ಹೇಳಿ ನನಗೆ ಗೊತ್ತಾಗ್ತದೆ. ಅಂಥ ಕಷ್ಟ, ಸಮಸ್ಯೆಗಳು, ದುಃಖಗಳನ್ನು ಎಲ್ಲ ಪರಿಹಾರ ಮಾಡೋವನು ಕೂಡ ಸರ್ವೇಶ್ವರಾಣಾಂ ಗುರುಹು. ಆ ಈಶ್ವರನೇ ಗುರು, ದಕ್ಷಿಣಾಮೂರ್ತಿಯೇ ಗುರು. ಅಂತಹ ಈಶ್ವರಾನುಗ್ರಹ ಆಗಲಿ.
ಕುಂಭರಾಶಿಯವರು ಶುಭವಾಗಲಿ ಅಂತ ಹೇಳ್ತಾ ಇನ್ನೊಮ್ಮೆ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.